ಮುತ್ಯಾಲಮ್ಮ ದೇವಿಯ ದರ್ಶನ ಪಡೆದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಕಲ್ಪ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿಯ ತೊಟ್ಟಿಬಾವಿಯ ಐತಿಹಾಸಿಕ ಹಾಗೂ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿರುವ ವಾರ್ಷಿಕೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ದೇವಿಯ ದರ್ಶನ ಪಡೆದು ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷ ಹೊಸ ವರ್ಷದ ಸಂದರ್ಭದಲ್ಲಿ ಅದ್ದೂರಿಯಾಗಿ ನಡೆಯುವ ಮುತ್ಯಾಲಮ್ಮ ದೇವಿಯ ವಾರ್ಷಿಕೋತ್ಸವದಲ್ಲಿ ತಾಲೂಕಿನ ವಿವಿಧ ಭಾಗಗಳಲ್ಲದೆ ಜಿಲ್ಲೆಯ ಅನೇಕ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದು, ಈ ಬಾರಿ ಸುಮಾರು 20 ರಿಂದ 25 ಸಾವಿರಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನವನ್ನು ವಿದ್ಯುತ್ ಅಲಂಕಾರ, ಪುಷ್ಪ ಅಲಂಕಾರ ಹಾಗೂ ಸಾಂಪ್ರದಾಯಿಕ ವಾದ್ಯಘೋಷಗಳೊಂದಿಗೆ ಅಲಂಕರಿಸಲಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಿನ್ನೆ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ರಾಜೀವ್ ಗೌಡ ಅವರು ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೀವ್ ಗೌಡ, ಮುತ್ಯಾಲಮ್ಮ ತಾಯಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಅಪಾರ ಭಕ್ತಿ ಮತ್ತು ನಂಬಿಕೆಯ ಸಂಕೇತ. ಕ್ಷೇತ್ರದ ರೈತಾಪಿ ವರ್ಗಕ್ಕೆ ಉತ್ತಮ ಬೆಳೆ, ನ್ಯಾಯಸಮ್ಮತ ಬೆಲೆ ಹಾಗೂ ನೀರಾವರಿ ಸೌಲಭ್ಯಗಳು ಲಭ್ಯವಾಗಲಿ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಯುವ ಜನತೆಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿ. ಮಹಿಳೆಯರು, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಎಂಬ ಆಶಯದೊಂದಿಗೆ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಇದಲ್ಲದೆ ಕ್ಷೇತ್ರದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಅಭಿವೃದ್ಧಿ ನೆಲೆಸಬೇಕು. ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಬೇಕು ಎಂಬ ಸಂಕಲ್ಪ ದೇವಿಯ ಮುಂದೆ ಇಟ್ಟಿರುವುದಾಗಿ ಅವರು ಹೇಳಿದರು. ಮುಂಬರುವ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿ ಜನಸೇವೆಗೆ ಅವಕಾಶ ಪಡೆಯಲಿ ಅಂತ ಹಾರೈಸಿದ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡುವ ಭಾಗ್ಯವನ್ನ ತಾಯಿ ಮುತ್ಯಾಲಮ್ಮ ನೀಡಲಿ ಎಂಬ ಕೋರಿಕೆಯನ್ನ ದೇವಿಯ ಮುಂದೆ ಇಟ್ಟಿರುವುದಾಗಿ ಹೇಳಿದರು. ನಂತರ ದೇವಾಲಯದ ಅಭಿವೃದ್ಧಿಗಾಗಿ 50,000 ಚೆಕ್ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಜಂಗಮಕೋಟೆ ನಾಗರಾಜ್, ಸಲೀಂ, ಹಿರೇಬಲ ಕೃಷ್ಣಪ್ಪ, ಕಂಬನಿ ದೇವರಾಜ್, ಮುನಿರಾಜು ಕುಟ್ಟಿ, ಹೆಣ್ಣೂರು ಮಂಜುನಾಥ್, ಮುನಿಕೃಷ್ಣಪ್ಪ, ನಹೀಂ, ಚಂದ್ರ, ಬಸಾಪಟ್ಟಣ ಬೈರೇಗೌಡ, ನರೇಂದ್ರ, ತೊಟ್ಲಗಾನಹಳ್ಳಿ ಮನು, ಡಿಟಿಎಚ್ ಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಇವತ್ತು ಮುತ್ಯಾಲಮ್ಮ ದೇವಿಯ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ವರ್ಷ ಪ್ರತೀತಿಯಂತೆ ಹೊಸ ವರ್ಷದ ದಿನ ಇಲ್ಲಿ ಪೂಜಾ ಕಾರ್ಯಗಳು ನೆರವೇರಿಸೋದು ಬಹಳ ಸಂಭ್ರಮ ಸಡಗರದಿಂದ. ಸುಮಾರು 20-25 ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗ್ತಾರೆ ವರ್ಷ. ಕಾರಣಾಂತರಗಳಿಂದ ನಾನು ನಿನ್ನೆ ಬರ್ಬೇಕಾಗಿತ್ತು. ನಾನೆಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿದ್ರಿಂದ ಅಲ್ಲಿ ಫ್ಲೈಟ್ ಸಿಗದೆ ಬರಕ್ಕಾಗಿಲ್ಲ. ಇವತ್ತು ಅದಕ್ಕೆ ಬಂದು ದೇವಿ ತಾಯಿ ಅಮ್ಮನ ದರ್ಶನ ಮಾಡಿ ಪೂಜೆ ಸಲ್ಲಿಸಿ, ಆ ತಾಯಿ ಅಂತಂದ್ರೆ ನಮ್ಗೆ ಭಕ್ತಿ, ಆ ತಾಯಿ ಅಂತಂದ್ರೆ ಒಂದು ನಂಬಿಕೆ. ಏನೇ ಆ ತಾಯಿ ಹತ್ರ ಬಂದು ವರ್ಷ ಭಕ್ತಾದಿಗಳೆಲ್ಲರೂ ಕೂಡ ಬರ್ತಾರೆ. ಬಂದು ಏನೇ ಒಂದು ಕೋರಿಕೆ ಇಟ್ರು ಆ ತಾಯಿ ಆ ಕೋರಿಕೆಯನ್ನ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಕೂಡ ಕೋರಿಕೆ ಇಟ್ಟಿದ್ದೀನಿ. ಆ ಕೋರಿಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ರೈತಾಪಿ ವರ್ಗನೇ ಹೆಚ್ಚಾಗಿ ಕೂಡಿರೋದ್ರಿಂದ ಎಲ್ರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರೋಂಗೆ ಆ ತಾಯಿ ಆಶೀರ್ವಾದ ಮಾಡ್ಲಿ. ಓದ್ತಾ ಇರೋಂತೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಸಮಸ್ತ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆನೂ ಕೂಡ ಈಗ ಏನು ಆರ್ಥಿಕವಾಗಿ ಇದ್ದಾರೆ ಅದ್ರ 10 ಪಟ್ಟು ಹೆಚ್ಚಿಗೆ ಒಳ್ಳೇದಾಗ್ಲಿ ಅನ್ನೋ ತರ ತಾಯಿಯಲ್ಲಿ ಕೋರಿಕೆ ಇಟ್ಟಿದೀವಿ. ತಾಯಿ ಖಂಡಿತ ಈಡೇರಿಸ್ತಾರೆ ನಂಬಿಕೆ ಇದೆ. ಮುಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2028ರ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಸೇವೆ ಮಾಡೋ ಭಾಗ್ಯ ಕೂಡ ತಾಯಿ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ತಾಯಿಯಲ್ಲಿ ಮೊರೆ ಇಟ್ಟಿದೀವಿ, ಕೋರಿಕೆ ಇಟ್ಟಿದ್ದೀನಿ. ಈಗ ಬರ್ತಾ ಇರುವಂತ ಚುನಾವಣೆಗಳಿದಾವೆ ನಮ್ಮಲ್ಲಿ. ಲೋಕಲ್ ಬಾಡಿ ಎಲೆಕ್ಷನ್ಸ್, ಪಂಚಾಯತಿ ಎಲೆಕ್ಷನ್ಗಳಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ಎಲ್ಲಾ ಚುನಾವಣೆಗಳಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದು ಹೆಚ್ಚಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋಂತೆ ಆಗ್ಲಿ ಅನ್ನೋ ಒಂದು ಕೋರಿಕೆ ಕೂಡ ತಾಯಲ್ಲಿ ಇಟ್ಟಿದ್ದೀನಿ. ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದ. ಈಗ ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಅಂತಂದ್ರೆ ನಾನೇ ಕೊಡುಗೆ. ನಮ್ಮ 24 ಗಂಟೆ ಈ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಂತ ಸಣ್ಣವರಿರ್ಲಿ, ದೊಡ್ಡವರಿರ್ಲಿ, ಜನಸಾಮಾನ್ಯರು ಯಾರೆಲ್ಲ ನಮ್ಮನ್ನ ನಂಬಿದ್ದಾರೆ ಅಂತವ್ರ ಒಂದು ಇದಕ್ಕೆ ಖಂಡಿತವಾಗ್ಲೂ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಕೈಲಾದಂತ ಸಹಾಯ ಮಾಡೋದಕ್ಕೂ ದೇವಸ್ಥಾನಗಳ ವಿಚಾರ ಇರ್ಬೋದು, ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ವಿಚಾರದಲ್ಲಿರ್ಬೋದು, ಇಲ್ಲಿ ಏನೇ ತೊಂದರೆ ತಾಪತ್ರೆಗಳಿದ್ರೆ ಕೂಡ ಅದಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಕೊಟ್ಟು ಖಂಡಿತವಾಗ್ಲೂ ನಿಲ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ 2026 ಎಲ್ರಿಗೂ ಕೂಡ ಈಗ ಸ್ಥಳೀಯ ಚುನಾವಣೆಗಳು ಬರೋದಿದೆ. ಆ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ದು
ಆ ಊರನ್ನ ಒಂದು ಅಭಿವೃದ್ಧಿ ಮಾಡಿಸ್ಬೇಕು ಅಂದ್ರೆ ಮೇಯ್ನ್ ಸ್ಥಳೀಯ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಅಲ್ಲಿ ನಮ್ಮ ಮೆಂಬರ್ಸ್ ಗೆಲ್ಬೇಕಾಗತ್ತೆ. ಗೆದ್ದು ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ನಮ್ಮ ಭಾರತದ ಹಳ್ಳಿಗಳ ದೇಶ ಆಗಿರೋದ್ರಿಂದ ಹಳ್ಳಿಗಳ ಉದ್ಧಾರ ಆದ್ರೆ ನಮ್ಮ ಭಾರತ ದೇಶ ಉದ್ಧಾರ ಆಗತ್ತೆ. ಹಂಗಾಗಿ ಇವತ್ತು ಹಳ್ಳಿಗಳು ಉದ್ಧಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಪಂಚಾಯತಿಲಿ ಮೆಂಬರ್ಸ್ ಬಹಳ ಮುಖ್ಯವಾಗಿರುತ್ತೆ. ಅಲ್ಲಿ ಏನ್ ತೊಂದರೆಗಳಿರುತ್ತೆ ಅದನ್ನ ಬಗೆಹರಿಸೋದಕ್ಕೆ ಅಲ್ಲಿ ಮಾತ್ರನೇ ಸಾಧ್ಯ ಆಗತ್ತೆ. ಅವ್ರಿಗೆ ಏನ್ ಬೇಕೋ ಸಹಕಾರಿಯಾಗಿ ನಾನು ನಿಂತ್ಕೋತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಖಂಡಿತವಾಗೂ ನಮ್ಗೇನಂದ್ರೆ ನಮ್ಮ ಒಬ್ಬ ಅಭ್ಯರ್ಥಿಗಳಲ್ಲಿ ನಮ್ಮ ಮೆಂಬರ್ಸ್ ಗೆದ್ದಿರೋರು ಇದ್ರೆ ಅಲ್ಲಿ ಕೆಲಸ ಕಾರ್ಯಗಳು ಮಾಡಕ್ಕೆ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರಿಗೆ ಏನ್ ಬೇಕೋ ಸಪೋರ್ಟ್ ಆಗಿ ನಿಲ್ತೀನಿ ನಮ್ಮ ಸರ್. ಈ ಬಾರಿ ಸಿಎಂ 100% ಅದು ಉಪಯೋಗ ಆಗುತ್ತೆ. ಪ್ರತಿಯೊಂದು ಮನೆಗೂ ಇವತ್ತು ನಾವು ಏನು ಚುನಾವಣಾ ಪೂರ್ವದಲ್ಲಿ ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ತಲೆ ಎತ್ತಿ ಧೈರ್ಯದಿಂದ ಹೋಗಿ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಾವು ಸ್ಟ್ರಿಕ್ಟ್ ಆಗಿ ಎಲೆಕ್ಷನ್ ಮಾಡ್ಬೋದು. ಧೈರ್ಯವಾಗಿ ಒಂದು ಎಲೆಕ್ಷನ್ ನಲ್ಲಿ ವೋಟ್ ಕೇಳ್ಬೋದು. ಯಾಕಂದ್ರೆ ಎಲ್ರಿಗೂ ಕೂಡ ಇವತ್ತು ತಾಯಂದಿರಿಗೆ ಮನೆಯಲ್ಲಿ ಇವತ್ತು ಪ್ರತಿಯೊಂದು ಮನೆಗೂ 2,000 ರೂಪಾಯಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಈಗ ಶಕ್ತಿ ಯೋಜನೆ ಎಲ್ಲ ಏನು 5 ಗ್ಯಾರಂಟಿಗಳು ಕೊಟ್ಟು 5 ಗ್ಯಾರಂಟಿಗಳು ಸಕ್ಸಸ್ ಆಗಿದೆ. ಹಂಗಾಗಿ ನಮ್ದು ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಬಹುಮತ ನಮ್ಗೆ ಸಿಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಿಮ್ಗೆಲ್ಲ ಗೊತ್ತಿದ್ದಂತ ದೊಡ್ಡ ಕಾರ್ಯಕ್ರಮನೇ ಮಾಡಿದೀವಿ. ಇಲ್ಲಿ ನಮ್ಮಲ್ಲಿ ಇವತ್ತು ಸರ್ಕಾರ ಇದೆ, ಸೋತಿದ್ರು ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಇವತ್ತು ಸುಮಾರು 600 ಕೋಟಿಗಿಂತ ಹೆಚ್ಚಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿದೆ. ಹಿಂದೆ ಇನ್ನೆಷ್ಟರ ಮಟ್ಟಿಗೆ ಇನ್ನೇನು ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಅನುದಾನಕ್ಕೆ ಏನು ಕೊಡಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಅನುದಾನನೂ ಬಂದಿದೆ. ಗ್ಯಾರಂಟಿಗಳಲ್ಲಿ ಇವತ್ತೇನಾಗಿದೆ ಅಂದರೆ ಜನಸಾಮಾನ್ಯರಿಗೆ ಏನು ಸಣ್ಣ ಪುಟ್ಟ ರೀಚ್ ಆಗಬೇಕಿತ್ತು ಅದೆಲ್ಲವೂ ಸಿಗ್ತಾ ಇದೆ. ಈಗ ಒಂದು ತಾಯಂದಿರಿಗೆ ಕೊಡ್ತಾ ಇರೋಂಥ ತಿಂಗಳು 2,000 ಇರ್ಬೋದು, ಅದು ಉಪಯೋಗ ಆಗ್ತಾ ಇದೆ. ಒಂದು ಸಣ್ಣ ಕುಟುಂಬ ಜೀವನ ಮಾಡ್ಕೊಳ್ಳೋದಕ್ಕೂ ಏನೋ ಒಂದು ಅವ್ರು ತಗೊಳ್ಳೋದಕ್ಕೂ ಅನುಕೂಲ ಆಗ್ತಾ ಇದೆ. ಹಂಗಾಗಿ ಅದನ್ನು ಒಳ್ಳೆಯದೇ ಆಗ್ತಾ ಇದೆ. ಅನುದಾನಗಳಿಗಾಗಲಿ ಏನು ತೊಂದರೆ ಆಗಲಿಲ್ಲ. ಸಮರ್ಪಕವಾಗಿ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ DK ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು ಒಳ್ಳೆ ಸರ್ಕಾರನ ನಿರ್ವಹಣೆ ಮಾಡ್ತಿದ್ದಾರೆ, ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಯಾವುದೇ ಥರದ ತೊಂದರೆಗಳಿಲ್ಲ. ಓಕೆ.